ಇನ್ನು ವಿಧಾನಸಭೆ ಪಡಸಾಲೆಯಲ್ಲಿ ಜೆಡಿಎಸ್ ಶಾಸಕ ಗರಂ ಆಗಿದ್ರು. ಸುರೇಶ್ ಬಾಬು ವಿರುದ್ಧ ಹರಿಹಾಯ್ದ ಶರಣಗೌಡ ಕಂದಕು ಪಕ್ಷದ ಚಟುವಟಿಕೆ ವಿಚಾರದಲ್ಲಿ ಮಾಹಿತಿ ನೀಡಿದ ಹಿನ್ನೆಲೆಯಲ್ಲಿ ಗರಂ ಆಗಿದ್ದಾರೆ. ಪ್ರತಿಭಟನೆ ವಿಚಾರವಾಗಿ ನಮ್ಗ್ಯಾಕೆ ಮಾಹಿತಿಯನ್ನ ಕೊಟ್ಟಿಲ್ಲ ಅಂತ ಹೇಳಿ ಶರಣಗೌಡ ಅವರು ಗರಂ ಆಗಿರೋದು. ಸುರೇಶ್ ಬಾಬು ಅವರ ವಿರುದ್ಧ ಏನ್ ಗೊಂದಲ ಆಯಿತು? ಸ್ಪೀಕರ್ ಚುನಾವಣೆಯನ್ನ ಬಹಿಷ್ಕಾರ ಮಾಡಬೇಕು ಅಂತ ವಿಪಕ್ಷಗಳಾದ ಬಿಜೆಪಿ ಮತ್ತು ಜೆಡಿಎಸ್ ನಿರ್ಧಾರವನ್ನ ತೆಗೆದುಕೊಂಡು ಹೊರ ನಡೆದಿತ್ತು. ಆ ಸಂದರ್ಭದಲ್ಲಿ ಆಗಿರುವಂತಹ ಬೆಳವಣಿಗೆ ಶರಣಗೌಡ ಅವರ ಕೋಪಕ್ಕೆ ಕಾರಣ ಆಗಿದೆ, ಬೇಸರಕ್ಕೆ ಕಾರಣ ಆಗಿದೆ. ಸ್ಪೀಕರ್ ಚುನಾವಣೆಯನ್ನ ಬಿಜೆಪಿ ಮತ್ತು ಜೆಡಿಎಸ್ ಬಹಿಷ್ಕಾರ ಮಾಡಿತ್ತು. ಆದ್ರೂ ಕೂಡ ಸದನದ ಒಳಗೆ ಕೂತಿದ್ರು ಶರಣಗೌಡ. ಒಳಗೆ ಕೂತಿದ್ರಿ ಅಂತ ಹೇಳಿ ಜೆಡಿಎಸ್ ನಾಯಕರು ಪ್ರಶ್ನೆಯನ್ನು ಮಾಡಿದ್ದಾರೆ. ನಮಗೆ ಮಾಹಿತಿ ಇರಲಿಲ್ಲ ಅಂತ ಹೇಳಿದ್ದಾರೆ ಕಂದಕೂರ್. ಸಿಬ್ಬಂದಿಯಿಂದ ಮೆಸೇಜ್ ಬಂದಿದೆ ಅಂತ ಸುರೇಶ್ ಬಾಬು ಅದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಮೆಸೇಜ್ ಹಾಕೋದಕ್ಕೆ ಅವ್ರು ಯಾರು? ನೀವು ಕಾಲ್ ಮಾಡಬೇಕಿತ್ತು, ನೀವು ಕರೆ ಮಾಡಬೇಕಿತ್ತು, ನೀವ್ಯಾಕೆ ಮಾಡಿಲ್ಲ ಅಂತ ಕಂದಕೂರ್ ಕೂಗಾಡಿದ್ದಾರೆ. ಶರಣಗೌಡ ಕಂದಕೂರ್ ಅವರನ್ನ ಸಮಾಧಾನ ಮಾಡಲು ಶ್ರವಣಬೆಳಗೊಳ ಶಾಸಕ ಬಾಲಕೃಷ್ಣ ಅವರು ಮುಂದಾಗ್ತಾರೆ. ಕೈ ಹಿಡಿದು ಬೇರೆಡೆಗೆ ಕರೆದುಕೊಂಡು ಹೋಗ್ತಾರೆ. ಆಗ್ಲೂ ಕೂಡ ಅವರ ಆಕ್ರೋಶ ಕಮ್ಮಿ ಆಗಿರಲಿಲ್ಲ. ಕೂಗಾಡಿಕೊಂಡೇ ಶರಣಗೌಡ ಕಂದಕೂರ್ ಅವರು ತೆರಳಿದ್ದಾರೆ ಅನ್ನೋ ಮಾಹಿತಿ ಇದೆ. ಕಮ್ಯುನಿಕೇಷನ್ ಗ್ಯಾಪ್ ಅಥವಾ ಬೇರೆ ಏನಾದರೂ ಸಮಸ್ಯೆ ಆಗಿದೆಯಾ ಶಾಸಕರಗಳ ನಡುವೆ ಅನ್ನೋ ಅನುಮಾನ. ಅದರಿಂದಾಗಿಯೇ ಇಲ್ಲಿ ಸುರೇಶ್ ಬಾಬು ಮತ್ತು ಶರಣಗೌಡ ಕಂದಕೂರ್ ಅವರ ನಡುವೆ ಒಂದಷ್ಟು ಬಿಸಿ ಬಿಸಿಯಾದ ಚರ್ಚೆ, ವಾಗ್ವಾದಗಳು ಕೂಡ ನಡೆದು ಸಿಟ್ನಲ್ಲೇ ಶರಣಗೌಡ ಕಂದಕೂರ್ ಅಲ್ಲಿಂದ ತೆರಳಿದ್ದಾರೆ ಅನ್ನೋ ಮಾಹಿತಿ ಇದೆ. ಎಐಸಿಸಿ ಲೆಟರ್ ಹೆಡ್ನಿಂದ ಜಿಎಸ್ ಪಾಟೀಲ್ ಅವರ ಹೆಸರು ಸ್ಪೀಕರ್ ಸ್ಥಾನಕ್ಕೆ ಬಂದಂತಹ ಸಂದರ್ಭದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಸ್ಪೀಕರ್ ಚುನಾವಣೆಯನ್ನ ಬಹಿಷ್ಕಾರ ಮಾಡಿ ಸದನದಿಂದ ಹೊರಗೆ ಬರ್ತಾರೆ. ಎಲ್ಲ ಸದಸ್ಯರು ಹೊರಗಡೆ ಬಂದ ನಂತರವೂ ಕೂಡ ಶರಣಗೌಡ ಕಂದಕೂರ್ ಅವರು ಸದನದ ಒಳಗಡೆನೆ ಕೂತಿರ್ತಾರೆ. ಇದು ಸುರೇಶ್ ಬಾಬು ಅವರ ಗಮನಕ್ಕೆ ಬರುತ್ತೆ. ಆ ಸಂದರ್ಭದಲ್ಲಿ ಯಾಕೆ ಒಳಗಡೆ ಕೂತಿದ್ರೆ, ಹೊರಗಡೆ ಬರಬೇಕಲ್ವಾ ಅಂತ ಹೇಳಿ ಪ್ರಶ್ನಿಸಿದ್ದಾರೆ. ಆ ಪ್ರಶ್ನೆಯಿಂದ ಸಿಟ್ಟಾಗಿದ್ದಾರೆ ಶರಣಗೌಡ ಕಂದಕೂರ್. ನನಗೆ ಮಾಹಿತಿ ಇದ್ರೆ ಅಲ್ವಾ ಹೊರಗಡೆ ಬರೋದಕ್ಕೆ, ಇಲ್ಲ ಮೆಸೇಜ್ ಬಂದಿತ್ತಲ್ಲ, ಸಿಬ್ಬಂದಿ ಮೆಸೇಜ್ ಮಾಡಿದ್ರು ಅಂತ ಹೇಳಿದ್ದಾರೆ. ಸಿಬ್ಬಂದಿ ಮೆಸೇಜ್ ಮಾಡಿದಾರಾ? ಅವ್ರು ಮೆಸೇಜ್ ಮಾಡಿದ್ದು ಯಾಕೆ, ನೀವ್ಯಾಕೆ ಕರೆದಿಲ್ಲ ಅನ್ನೋದು ಶರಣಗೌಡ ಕಂದಕೂರ್ ಅವರ ಆಕ್ರೋಶ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಮೋದ್ ನೇರ ಸಂಪರ್ಕದಲ್ಲಿ. ಪ್ರಮೋದ್, ಯಾವ ಕಾರಣಕ್ಕೋಸ್ಕರ ಈ ಪರಿ ಶಾಸಕರ ನಡುವೆ ಅಲ್ಲಿ ಗೊಂದಲ ಸೃಷ್ಟಿ ಆಯಿತು ಅಂತ ಹೇಳಿ ಶರಣಗೌಡ ಕಂದಕೂರ್ ಮತ್ತು ಸುರೇಶ್ ಬಾಬು ಅವರ ನಡುವೆ ಆದಂತಹ ಬೆಳವಣಿಗೆಯ ಬಗ್ಗೆ ಮಾತನಾಡೋದಾದ್ರೆ? ಮಧುಶ್ರೀ, ವಿಧಾನಸಭೆ ಪಡಸಾಲ ಒಳಗೆ ಕಾವೇರಿದ ವಾತಾವರಣ ಉಂಟಾಗಿತ್ತು. ಒಂದು ಹಂತಕ್ಕೆ ಶರಣಗೌಡ ಕಂದಕೂರ್ ಅವರು ಏರು ಧ್ವನಿಯಲ್ಲಿ ತುಂಬ ಕಿರ್ಚಾಡ್ತಾ ಇದ್ರು, ತುಂಬ ಆಕ್ರೋಶಭರಿತವಾಗಿ ಮಾತನಾಡ್ತಾ ಇದ್ರು, ಸಾಕಷ್ಟು ಸಿಟ್ಟಿನಿಂದ ಮಾತನಾಡ್ತಾ ಇದ್ರು. ಇಲ್ಲಾಗಿರುವಂಥ ಘಟನೆ ಒಂದು ಪ್ರತಿಭಟನೆ ವಿಚಾರವಾಗಿ, ಜೊತೆಗೆ ಬಿಜೆಪಿ ಮತ್ತು JDSನ ನಾಯಕರು ಸ್ಪೀಕರ್ ಚುನಾವಣೆಯನ್ನು ಬಹಿಷ್ಕಾರ ಮಾಡಿದರು. ಹಿಂದೆ JDS ನಾಯಕರಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿ ರವಾನೆ ಆಗಿತ್ತು. ಅಥವಾ ಬಿಜೆಪಿ ಮತ್ತು JDS ಉಭಯ ನಾಯಕರು ಕೂಡ ಒಟ್ಟಾರೆಯಾಗಿ ನಾವು ಈ ನಿರ್ಧಾರವನ್ನು ಮಾಡಿದ್ದೀವಿ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದರು. ಅಲ್ಲಿ ಬಸವರಾಜ ಹೊರಟ್ಟಿಯವರನ್ನು ಹೇಗೆ ಅಸಂವಿಧಾನಿಕವಾಗಿ ಇಳಿಸಿದ್ದಾರೆ ಅನ್ನುವಂಥದ್ದು ಬಿಜೆಪಿಯ ಆರೋಪ. ಸಭಾಪತಿಯವರನ್ನು ಸರಿಯಾದ ರೀತಿಯಲ್ಲಿ ಗೌರವ ಕೊಡದೆ ಅವರನ್ನು ಪದಚ್ಯುತಗೊಳಿಸಲಾಗಿದೆ ಅನ್ನುವಂಥ ಆರೋಪ ಮಾಡಿದರು ಬಿಜೆಪಿಯವರು. ಹೀಗಾಗಿ ಈ ಬಾರಿ ಸ್ಪೀಕರ್ ಚುನಾವಣೆಗೆ ನಾವು ಬರಲ್ಲ, ನಾವು ಉಪಸ್ಥಿತಿ ಇರಲ್ಲ, ನಾವು ಬಹಿಷ್ಕಾರ ಮಾಡ್ತಿದ್ದೀವಿ ಅಂತ ನಿರ್ಧಾರಕ್ಕೆ ಬಂದಿದ್ದರು. ಇಷ್ಟೆಲ್ಲ ನಿರ್ಧಾರ ಮಾಡಿದ್ರು ಕೂಡ JDSನ ಕೆಲ ಶಾಸಕರು ಸದನದ ಒಳಗಡೆ ಹೋಗಿದ್ರು. ಅಂದರೆ ಸ್ಪೀಕರ್ ಚುನಾವಣೆ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಸದನದ ಒಳಗಡೆ ಕೂತಿದ್ರು. ಅದರಲ್ಲಿ ಶರಣಗೌಡ ಕಂದಕೂರ್ ಅವರು ಕೂಡ ಇದ್ರು. ಈ ಸಂದರ್ಭದಲ್ಲಿ JDSನ ನಾಯಕರು ಮಾತನಾಡಿದ್ದಾರೆ. ಅವರು ಹೋಗಿ ಕೇಳಿದ್ದಾರೆ ಯಾಕೆ ಒಳಗಡೆ ಕೂತಿದ್ರಿ ಅಂತ. ಅದಾದ ಬಳಿಕ ಅವರನ್ನ ಹೊರಗಡೆ ಕರ್ಕೊಂಡು ಬಂದಿದ್ದಾರೆ. ಶರಣಗೌಡ ಕಂದಕೂರ್ ಅವರು ಕೂಡ ಹೊರಗಡೆ ಬಂದಿದ್ರು. ಈ ಸಂದರ್ಭದಲ್ಲಿ ಸುರೇಶ್ ಬಾಬು ಕೂಡ ಇದ್ರು, ಶ್ರವಣಬೆಳಗೊಳದ ಶಾಸಕರಂತ ಬಾಲಕೃಷ್ಣ ಅವರೆಲ್ಲರೂ ಕೂಡ ಇದ್ರು. ಈ ಸಂದರ್ಭದಲ್ಲಿ ಕಂದಕೂರ್ ಅವರು ತುಂಬ ಜೋರಾಗಿ ಗಟ್ಟಿಯಾಗಿ ಕೇಳಿದ್ರು, ನಮಗೆ ಯಾಕೆ ಮಾಹಿತಿ ಕೊಟ್ಟಿಲ್ಲ, ಯಾಕೆ ನಮಗೆ ಸರಿಯಾದ ರೀತಿಯಲ್ಲಿ ಕಮ್ಯುನಿಕೇಷನ್
ಮಾಡಿಲ್ಲ ಅಂತ ಪ್ರಸ್ತಾಪವನ್ನು ಮಾಡಿದ್ದಾರೆ, ಸಿಟ್ಟಾಗಿ ಕೂಡ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಸುರೇಶ್ ಬಾಬು ಅವರು ನಾವು ಸರಿಯಾಗಿ ಮಾಹಿತಿ ಕೊಟ್ಟಿದ್ದೀವಿ, ನಿಮಗೆ ಗೊತ್ತಾಗಿಲ್ಲ ಅನ್ನುವಂಥ ರಿಪ್ಲೈಯನ್ನು ಅಂದರೆ ಪ್ರತ್ಯುತ್ತರವನ್ನು ಕೊಟ್ಟಂಥ ಸಂದರ್ಭದಲ್ಲಿ ಕುಂದುಕೂರು ಅವರು ಕೂಡ ಸಿಟ್ಟಾಯಿದ್ರು. ನೀವು ಈ ರೀತಿ ಮಾತನಾಡಬಾರ್ದು, ಎಲ್ಲಕ್ಕಿಂತ ಹೆಚ್ಚಾಗಿ ಮೆಸೇಜ್ ಹಾಕಿದ್ದು ಯಾರು ಅಂತಲೂ ಕೂಡ ಕೇಳಿದ್ದಾರೆ. ಸುರೇಶ್ ಬಾಬು ಅವರು ಹೇಳ್ತಾ ಇರುವಂಥದ್ದು ಕಚೇರಿಯಿಂದ ಕೂಡ ಮೆಸೇಜ್ ಹೋಗಿದೆ, ಜೊತೆಗೆ ನಾವು ಕೂಡ ಮೆಸೇಜ್ ಮಾಡಿದ್ದೀವಿ. ಮೆಸೇಜ್ ಮಾಡೋದಕ್ಕೆ ಕಚೇರಿ ಸಿಬ್ಬಂದಿಗಳು ಯಾರು? ನೀವು ಶಾಸಕಾಂಗ ಪಕ್ಷದ ನಾಯಕರಾಗಿ ನೀವು ಕರೆ ಮಾಡಬೇಕಾಗಿತ್ತು, ನಮಗೆ ಹೇಳಬೇಕಾಗಿತ್ತು, ಸೂಚನೆ ಕೊಡಬೇಕಾಗಿತ್ತು. ಅದನ್ನು ಬಿಟ್ಟು ನೀವೇನು ಕೂಡ ಹೇಳಿದೆ, ಕಮ್ಯುನಿಕೇಟೇ ಮಾಡಿದೆ. ನಾವು ಒಳಗಡೆ ಕೂತ್ಕೊಂಡು ಹೋದ್ಮೇಲೆ ನಮ್ಮನ್ನೇ ಪ್ರಶ್ನೆ ಮಾಡೋದು ಯಾಕೆ ಅಂತ ತುಂಬ ಜೋರಾಗಿ ಏರು ಧ್ವನಿಯಲ್ಲಿ ಕೂಡ ಕಿರ್ಚಾಡಿದ್ರು ಪಡಸಾಲೆ ಒಳಗಡೆ. ಆ ಸಂದರ್ಭದಲ್ಲಿ ಬಾಲಕೃಷ್ಣ ಕೂಡ ಇದ್ದರು. ಶ್ರವಣ ಬೆಳಗೊಳದ ಶಾಸಕರಾಗಿರುವಂಥ ಬಾಲಕೃಷ್ಣ ಗೌಡರು ಕೂಡ ಅವರನ್ನು ಕರೆದು ಅನಂತರ ಸಮಾಧಾನ ಮಾಡಿ ಬೇರೆಡೆಗೆ ಕರ್ಕೊಂಡೋದ್ರು. ಸುಮಾರು 3-4 ನಿಮಿಷಗಳ ಕಾಲ ಏರು ಧ್ವನಿಯಲ್ಲಿ ಎಲ್ಲರೂ ಕೂಡ ಅವರ ಈ ಒಂದು ವರ್ತನೆಯ ಸಾಕ್ಷಿಯಾದರು. ಜೊತೆಗೆ BJP ಶಾಸಕರು ಕೂಡ ಆ ಸಂದರ್ಭದಲ್ಲಿ ಇದ್ದರು. ಅನೇಕ BJPಯ ಶಾಸಕರು ಅಲ್ಲೇ ಇದ್ದರು, JDSನ ಶಾಸಕರು ಅಲ್ಲೇ ಇದ್ದರು. ಅನಂತರ ಅವರನ್ನು ಸಮಾಧಾನ ಮಾಡಿ ಹೊರಗಡೆ ಕರ್ಕೊಂಡೋಗಲಾಯಿತು. ಒಂದು ಹಂತಕ್ಕೆ ಯಾವಾಗ ಈ ಥರ ಕಿರ್ಚಾಟ ಕೂಗಾಟ ಆಯಿತು, ಆ ಒಂದು ಸಂದರ್ಭದಲ್ಲಿ ಇಡೀ ಪಡಸಾಲೆಯೇ ಸಾಕಷ್ಟು ಸ್ತಬ್ಧವಾಗಿತ್ತು. ಪಡಸಾಲೆಯಲ್ಲೂ ಕೂಡ ಒಂದು ರೀತಿ ಕಾವೇರಿದ ವಾತಾವರಣ ಉಂಟಾಗಿತ್ತು. ಉಭಯ ನಾಯಕರ ನಡುವೆ ಅಂದರೆ JDSನ ಶಾಸಕರೇ JDSನ ನಾಯಕರ ವಿರುದ್ಧ ಮಾತನಾಡಿದಂಥ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಶಾಕ್ ಆಗಿತ್ತು. ಹೀಗಾಗಿ ಕುಂದುಕೂರು ಅವರನ್ನು ಸಮಾಧಾನ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನ ಮಾಡಲಾಯಿತು. ಸಾಕಷ್ಟು ಕಸರತ್ತುಗಳ ಬಳಿಕ ಅವರನ್ನು ಅಲ್ಲಿಂದ ಹೊರಗಡೆ ಕರ್ಕೊಂಡಲಾಯಿತು. ಹೀಗಾಗಿ ಕೆಲ ಕ್ಷಣಗಳ ಕಾಲ ವಿಧಾನಸಭೆಯ ಪಡಸಾಲೆ ಅತ್ತ JDS ಶಾಸಕರ ಈ ಗಂಭೀರ ವರ್ತನೆಗೆ ಸಾಕ್ಷಿಯಾಗಿತ್ತು. ಮಧುಶ್ರೀ, ಧನ್ಯವಾದ ಪ್ರಮೋದ್ ತಮ್ಮೆಲ್ಲ ಮಾಹಿತಿಗಾಗಿ.